ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದಂಥ ವೇದಿಕೆಯಲ್ಲಿದ್ದೇವೆ. ಇಡೀ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಭವಿಷ್ಯಮಾಲಿಕೆ ಪುರಾಣದ ಬಗ್ಗೆ ವಿಶೇಷವಾದ ಉಪನ್ಯಾಸವನ್ನು ನೀಡೋದಕ್ಕೋಸ್ಕರ ಒರಿಸ್ಸಾದ ಧಾರ್ಮಿಕ ಚಿಂತಕರು, ಆಧ್ಯಾತ್ಮಿಕ ವಿಷಯದಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿರತಕ್ಕಂಥ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು ಬೆಂಗಳೂರಿನ ಶಂಕರ ಮಠದಲ್ಲಿರ್ತಕ್ಕಂಥ ಭಾರತೀ ತೀರ್ಥ ಸಭಾಂಗಣದಲ್ಲಿ ನಮ್ಮ ಈ ಒಂದು ತಿಂಗಳ 24ರಿಂದ 30ನೇ ತಾರೀಕುವರೆಗೆ 7 ದಿನದ ಈ ಕಾರ್ಯಕ್ರಮವನ್ನು ಒಂದು ಅದ್ಭುತವಾಗಿ ಉಪನ್ಯಾಸದ ಮಾಲಿಕೆಯನ್ನು ಇಲ್ಲಿರ್ತಕ್ಕಂಥ ಆಸಕ್ತ ಬಂದರು ಇಲ್ಲಿ ಒಂದು ಆರ್ಗನೈಸ್ ಮಾಡಿದ್ದಾರೆ. ವಿಶೇಷ ಏನಪ್ಪ ಅಂತಂದರೆ, ಈ ಭವಿಷ್ಯಮಾಲಿಕಾ ಪುರಾಣ ಅಂತಕ್ಕಂಥದ್ದು ಒರಿಸ್ಸಾ ಮೂಲದಿಂದ, ಒರಿಸ್ಸಾ ಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. 1495ನೇ ಇಸ್ವಿಯಲ್ಲಿ ಈ ಭವಿಷ್ಯಮಾಲಿಕಾ ಅಂತಕ್ಕಂಥ ಪುಸ್ತಕ ಪಂಚಸಖ ಅಂದರೆ 5 ಜನ ಸೇರಿ ಈ ಒಂದು ಪುಸ್ತಕವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅಚ್ಯುತಾನಂದ ದಾಸರು, ಶಿಶು ಅನಂತ ದಾಸರು, ಯಶೋವಂತ ದಾಸರು, ಜಗನ್ನಾಥ ದಾಸರು ಹಾಗೂ ಬಲರಾಮದಾಸರು ಈ ಒಂದು ಭವಿಷ್ಯಮಾಲಿಕಾ ಕೃತಿಯ ರಚನೆಯಲ್ಲಿ ಸಹಕರಿಸಿದ್ದಾರೆ. ಸುಮಾರು 600 ವರ್ಷಗಳ ಹಿಂದೆ ರಚನೆ ಆಗಿರ್ತಕ್ಕಂಥ ಈ ಗ್ರಂಥ ಒರಿಸ್ಸಾ ಭಾಷೆಯಲ್ಲಿತ್ತು. ಇದು ಒಂದು ರೀತಿಯ ಕೋಡಿಂಗ್ ಆಗಿರ್ತಕ್ಕಂಥ ಭಾಷೆಯನ್ನು ಡಿಕೋಡ್ ಮಾಡಿದಂಥ ವ್ಯಕ್ತಿ ನಮ್ಮ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು. ಜನಸಾಮಾನ್ಯರಿಗೆ ಈ ಭವಿಷ್ಯದ ಒಂದು ಕಾಲಜ್ಞಾನದ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ದೇಶದಾದ್ಯಂತ ಹಲವಾರು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಮಾಡ್ಕೊಂಬರ್ತಾ ಇದ್ದಾರೆ. ಆದರೆ ಕರ್ನಾಟಕದ ಮಟ್ಟಿಗೆ ಕನ್ನಡದ ಭೂಮಿಯಲ್ಲಿ ಈ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು ಬಂದು ಉಪನ್ಯಾಸ ಮಾಲಿಕೆಯನ್ನು 7 ದಿನ ನಮ್ಮ ಶಂಕರಪುರದ ಶಂಕರ ಮಠದ ಆವರಣದಲ್ಲಿ ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು ವಿಶೇಷ. ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಏನು ಈ ಭವಿಷ್ಯಮಾಲಿಕಾ ಪುಸ್ತಕ ಅಂತಂದರೆ, ಕಲಿಯುಗದ ಮತ್ತು ಸತ್ಯಯುಗದ ಪರ್ವಕಾಲದಲ್ಲಿ ನಾವಿದ್ದೇವೆ. ಕಲಿಯುಗದಲ್ಲಿ ಹಲವಾರು ಪಾಪಕರ್ಮಗಳನ್ನು ಮಾಡಿ ಸತ್ಯಯುಗಕ್ಕೆ ಪ್ರವೇಶ ಸಿಗುತ್ತಾ, ಮತ್ತು ಕಲಿಯುಗದಲ್ಲಿ ಆಗ್ತಕ್ಕಂಥ ಅವಘಡಗಳು, ಈ ಕಲಿಯುಗದ ಆರಂಭ ಆಗೋಗಿದೆ ಅಂತಕ್ಕಂಥದ್ದು ಮಿಶ್ರಾ ಅವರು ತಮ್ಮ ಮಾತುಗಳು ಹೇಳ್ತಾರೆ. 2032ರಿಂದ ಸತ್ಯಯುಗದ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಹಲವಾರು ಅವಘಡಗಳನ್ನು, ಪ್ರಕೃತಿ ವಿಕೋಪಗಳು, ಭೂಕಂಪ ಇರ್ಬೋದು, ಹೀಗೆ ಹಲವಾರು ವಿನಾಶಕಾರಿ ಘಟನೆಗಳು. ಯಾಕೆಂದರೆ ಮಾನವ ಸಂತತಿ 785 ಕೋಟಿ, ಸುಮಾರು 800 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ಭೂಮಂಡಲದಲ್ಲಿ ಸುಮಾರು 15-20% ಮಾತ್ರ ಜನ ಉಳಿತಾರೆ ಸತ್ಯ ನ್ಯಾಯದ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಸನಾತನದ ಬ್ರಹ್ಮಾಂಡದ ಸೃಷ್ಟಿ ಸತ್ಯಯುಗದಲ್ಲಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಈ ಉಪನ್ಯಾಸದಲ್ಲಿ. ಮತ್ತು ಹಲವಾರು ವಿಚಾರಗಳು, ಭಾರತ ದೇಶದ ಮೇಲೆ ಆಗ್ತಕ್ಕಂಥ ದಾಳಿ ಇರ್ಬೋದು, ಯಾಕೆಂದರೆ ಬೇರೆ ಬೇರೆ ಮತೀಯ ಗಲಭೆಗಳಿರ್ಬೋದು, ಮತ್ತು 13 ರಾಷ್ಟ್ರಗಳು ಭಾರತದ ಮೇಲೆ ದಂಡೆತ್ತು ಬರ್ತಕ್ಕಂಥ ವಿಚಾರ ಇರ್ಬೋದು, ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಕೇಂದ್ರ ಸರ್ಕಾರ ಯಾವ ರೀತಿ ಗೊಂದಲದಲ್ಲಿ ಸಿಗಾಕೊಳ್ಳುತ್ತೆ, ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ದೇಶದ ಮೇಲೆ ಅವ್ರು ಹೇಳ್ತಾರೆ. ಭವಿಷ್ಯಮಾಲಿಕೆಯಲ್ಲಿ ಬರೆದಿರತಕ್ಕಂಥ ವಿಚಾರವನ್ನು ಡಿಕೋಡ್ ಮಾಡಿದಾಗ ಅಕ್ಕಿಯ ಬೆಲೆ 1000 ರೂಪಾಯಿ ತನಕ ಹೋಗೋ ಸಾಧ್ಯತೆಗಳಿದೆ. ಮತ್ತು ನಾವು ತಿಂತಕ್ಕಂಥ ಆಹಾರ ಪದ್ಧತಿಗಳು ಬದಲಾವಣೆ ಆಗೋ ಸಾಧ್ಯತೆ ಇದೆ. ನೀರು ಸಿಗದೆ ಬದುಕುವಂಥ ಪರಿಸ್ಥಿತಿ, ಬರಡಾಗ್ತಕ್ಕಂಥದ್ದು, ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಹಲವಾರು ಜನರ ನಾಶ ಆಗ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಅವ್ರು ಹೇಳ್ತಕ್ಕಂಥದ್ದು ಭವಿಷ್ಯಮಾಲಿಕೆಯಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಈ ಕಲಿಯುಗದಲ್ಲಿ 3 ಜನ ಅವತಾರ ಪುರುಷರು ಇದ್ದಾರೆ ಅಂತಕ್ಕಂಥದ್ದು. ಭಗವಾನ್ ಬುದ್ಧ, ನಂತರ ಪ್ರಭು ಚೈತನ್ಯ ಪ್ರಭುಗಳು, ನಂತರ ಈಗ ಅವತಾರ ಆಗಿರ್ತಕ್ಕಂಥ ಕಲ್ಕಿ ಭಗವಾನ್ ಅಂತ ಹೇಳ್ತಾರೆ. ಕಲ್ಕಿ ಭಗವಾನ್ ಈಗಾಗಲೇ ಅವತಾರ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಒರಿಸ್ಸಾದ ಜಾರ್ಜಿಯಾ ಅಂತಕ್ಕಂಥ ಊರಿನಲ್ಲಿ ಆಗಿದೆ ಅಂತಕ್ಕಂಥದ್ದು. ಅದು ಅಪ್ರಕಟಿತವಾಗಿರ್ತಕ್ಕಂಥ ಒಂದು ಶಕ್ತಿ ಅಲ್ಲಿ ಜಾಗೃತ ಆಗ್ತಾ ಇದೆ ಅಂತಕ್ಕಂಥದ್ದು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾನಿ ಯುಗೇಗೆ ಅಂತಕ್ಕಂಥ ಮಾತು ನಾವು ಎಲ್ಲ ಕಾಲದಲ್ಲೂ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳ್ಕೊಂಡ್ಬರ್ತಾ ಇದ್ದೀವಿ. ಆ ಶ್ರೀ ವಿಷ್ಣುವಿನ ಅವತಾರ ಕಲ್ಕಿ ಭಗವಾನ್ ಈಗ ಆಲ್ರೆಡಿ ಒರಿಸ್ಸಾ ರಾಜ್ಯದಲ್ಲಿ ಆಗಿರೋದ್ರಿಂದ ಧರ್ಮ ಸಂಸ್ಥಾಪನೆಯ ಕಾಲ ಮತ್ತೆ ಆಗ್ತಾ ಇದೆ ಅಂತಕ್ಕಂಥ ನಾವು ಪರ್ವಕಾಲದಲ್ಲಿದ್ದೇವೆ. ಈ ಎಲ್ಲ ವಿಚಾರವನ್ನು ಭವಿಷ್ಯಮಾಲಿಕಾ ಪುರಾಣದಲ್ಲಿ 600 ವರ್ಷಗಳ ಹಿಂದೆ ಕಾಲಜ್ಞಾನಿಗಳು ದಾಖಲೆ ಮಾಡಿರ್ತಕ್ಕಂಥ ವಿಚಾರವನ್ನು ಜನಸಾಮಾನ್ಯರ ಮಟ್ಟಿಗೆ ನಮ್ಮ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು ಈ ಒಂದು ಉಪನ್ಯಾಸದಲ್ಲಿ ಎಲ್ಲ ವಿಚಾರಗಳನ್ನು ಜನಸಾಮಾನ್ಯರ ಮನಸ್ಸಿಗೆ ತಾಕುವಂತೆ ಈ ವಿಚಾರಧಾರೆ ಉಪನ್ಯಾಸದ ಮೂಲಕ 7 ದಿನ ನಡೀತಾ ಇದೆ. ದಯವಿಟ್ಟು ಬೆಂಗಳೂರಿನ ಜನರು ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಪಾಲ್ಗೊಂಡು ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರ
ಅನುಭವ ಮತ್ತು ಭವಿಷ್ಯ ಮಾಲಿಕೆಯಲ್ಲಿರ್ತಕ್ಕಂಥ ನಮ್ಮ ಭವಿಷ್ಯ ಅಂಧಕಾರದಲ್ಲಿದೆ, ಅದನ್ನು ಜ್ಞಾನದ ಕಡೆ ಬಂದು ಭಕ್ತಿಯ ಪಥದಲ್ಲಿ ಬಂದು ಸನಾತನ ಧರ್ಮವಾಗಿ ಉಳಿತಕ್ಕಂಥದ್ದು ಯಾವ ರೀತಿ ಅಂತಕ್ಕಂಥ ವಿಚಾರಧಾರೆಯನ್ನು ನಮಗೆ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು ತಿಳಿಸ್ಕೊಡ್ತಾರೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನಮಸ್ಕಾರ.